ಒಳ್ಳೆಯದಾಗಲಿ. ನೀವು ಇದ್ದಾಗೆ ಮರಗಳು ದೇವಸ್ಥಾನಗಳು ಇಂಪ್ರೂವ್ ಆಗಲಿ ಅಂತ ಬಯಸ್ತೇನೆ. ಇರಬೇಕಿಂತ ಕಲಾವಿದರು ಬರಬೇಕು. ಕಲಾವಿದರು ಮುಂದಿದ್ರೆ ಮರಗಳು ಏನೇ ಇಂಪ್ರೂವ್ ಆಗುತ್ತೆ. ಇವರೆಲ್ಲದನ್ನು ತೊರೆದು ನಮ್ಗೆ ಯಾವುದೂ ಬೇಡಪ್ಪ, ಆ ಬಡನು ಬೇಡ, ಆಸ್ತಿ ಬೇಡ, ಅದು ಬೇಡ, ಅದು ಬೇಡ ಅಂತೇಳಿ ಇವತ್ತು ಇವರು ಚೆನ್ನಾಗಿರೋದಕ್ಕೆ ಆ ಸೇವೆ ಸಾಯ್ತಕ್ಕ ನಾನು ಸೇವೆ ಮಾಡ್ಬೇಕು ಅಂತೇಳಿ ಇವತ್ತಿಲ್ಲಿ ಸೇವೆ ಮಾಡೋದು. ಈ ವಿಚಾರ ನನಗೆ ಗೊತ್ತಿದ್ದಿಲ್ಲ. ಇದು ಆಸ್ತಿ ಹೊನ್ನಾಳಿ ತಾಲೂಕು ಒಡೆಹಳ್ಳಿ ಅಂತೇಳಿ ಮೂರು ಜನ ಹೆಣ್ಮಕ್ಳು ಇದ್ದಾರೆ. ಊರಿನ ಗೌಡ್ರು ಗಂಡ್ಮಕ್ಳು. ಇವ್ರಿಗೆ ಏನಪ್ಪ ಕಾಲಿನ ಸಮಸ್ಯೆ. ಫ್ರೆಂಡ್ಸ್, ಇದು ಬಿಲ್ಪತ್ರೆ ಮರ ಇಲ್ಲಿದೆ ನೋಡಿ. ಬಿಲ್ವಪತ್ರೆ ಮರ. ಶ್ರೀ ಹಾಲಸ್ವಾಮಿ ಮಠದ ಆಡಳಿತ ಕಚೇರಿ, ಗವಿಮಠ, ಬಸವಪಟ್ಟಣ. ಉಳ್ಕೊಳ್ಳೋ ಜಾಗ ಅವ್ರದ್ದು, ಗುರುಗಳು ಉಳ್ಕೊಳ್ಳೋ ಜಾಗ. ಅಲ್ಲಿಗೇನು ಹೋಗೋದು ಬೇಡ, ನಾವು ಬರ್ರಿ. ಅಣ್ಣ, ಮಾಹಿತಿ ಹೆಂಗಿತ್ತಪ್ಪ ಗುರುಗಳು ಕೊಟ್ಟಿದ್ದು? ಸೂಪರ್ ಆಗಿತ್ತು ಅಣ್ಣ. ಅವ್ರು ಹೇಳಂಗೆ ಇಲ್ಲಿ ಭಕ್ತರುಗಳು ಇಲ್ಲಿ ಬಂದು ದಾನ ಧರ್ಮ ಮಾಡಿದರೆ ಇನ್ನೂ ಸ್ವಲ್ಪ ಗವಿ ಮಠ ಇದಾಗುತ್ತೆ ನೋಡಿ ಫ್ರೆಂಡ್ಸ್. ನರಜನರೇ, ಗುರುಗಳೆಲ್ಲ ಮಾಹಿತಿ ಕೊಟ್ಟಿದ್ದಾರೆ. ನಿಮಗೂ ಧನ್ಯವಾದಗಳು ಅವ್ರಿಗೆ ಹೇಳಿದ್ದಕ್ಕೆ. ಮಾಹಿತಿ ಕೊಡಿ. ನಿಮ್ಮದು ಬಸವಪಟ್ಟಣ? ಬಸವಪಟ್ಟಣ. ಇಲ್ಲಿ ಹೆಂಗೆ ಕೆಲಸ ಮಾಡ್ತಾರ? ಭಕ್ತರು ಅವರು. ಅದೇ ಬಸವಪಟ್ಟಣದಿಂದ ತುಂಬ ಜನ ಬರ್ತಾರೆ, ಬರೋದು ಹೋಗೋದು ಮಾಡ್ತಾ ಇರ್ತಾರೆ. ಇಲ್ಲಿ ಸಂಜೆ ಎಲ್ಲ ಬೆಳಿಗ್ಗೆ ಬರ್ತಾರಲ್ಲ. ನಾವು ಮೊದಲಿಗೆ ಅರ್ಧ ಗಂಟೆ ಕುತ್ಕೊಂಡು ನಾವು ಮೊದಲಿಗೆ ಕಾಲೇಜ್ ಓದಕ್ಕಾರ, ಸ್ಕೂಲ್ ಹೋಗಕ್ಕಾರ ಎಲ್ಲ ಹೇಳಿದ್ರು ಇವರು. ಅಂದ್ಮೇಲೆ ಈಗ ಅಕ್ಕಪಕ್ಕದ ಅದೇ ಇಲ್ಲಿ ಎಲ್ಲ ಬರ್ತಿದ್ವಲ್ಲ, ಬಂದು ಇಲ್ಲೇ ಡೈಲಿ ಊಟ ಮಾಡ್ಕೊಂಡು ಹೋಗ್ತಿದ್ವಿ ಮಧ್ಯಾಹ್ನ. ಚಿಕ್ಕರಿದ್ದಾಗೆಲ್ಲ ಹಂಗೆ ಡೈಲಿ ವಾಕಿಂಗ್ ಬರ್ತಾರೆ ಜನ ಇಲ್ಲಿ ಬೆಳಗಿನ ಜಾವ. ಒಂಥರ ಪಾರ್ಕ್ ಇದ್ದಂಗೆ ಐತಿ ಇದು. ಅವಾಗ ನಾವು ಬರೋ ಟೈಮ್ನಾಗೆ ಜಿಂಕೆ, ಮೊಲ ಅವೆಲ್ಲ ಇದು ಹಸುಗಳು ಕಡಿಮೆ ಆಗಿದ್ದಾವೆ. ಜಿಂಕೆ ಇದು ನಾವು ನೋಡಿದಂದ್ರೆ 3-4 ಇದ್ವು ಜಿಂಕೆ. ನಾವು ಬಂದಾಗ ಇದು, ನಾವು ಕಾಲೇಜ್ ಹೋಗ್ತಿದ್ವಲ್ಲ, ಇಲ್ಲಿ ಬರ್ತಿದ್ವಿ. ಏನು ಸಿದ್ದಪ್ಪ ಕಾಲೇಜ್ ಅಣ್ಣ. ಸ್ವಲ್ಪ ಪ್ರಸಾದ ತಿನ್ಕೊಂಡ್ ಹೋಗಂಬ. ಮತ್ತು ಮಠಕ್ಕೆ ಬಂದ್ಮೇಲೆ ಹಂಗೆ ಹೋಗ್ಬಾರ್ದು. ಪ್ರಸಾದ ಅಂತ ಹೇಳಿದಲ್ಲ, ನೇಚರ್. ಹಾಲಸ್ವಾಮಿಗಳು, ಶ್ರೀ ಗುರುಗಳು. ಒಳಗಡೆ ಹೋಗಿದ್ದಿಲ್ಲ, ಪ್ರವೇಶ ಇಲ್ಲ ಅಂತ ಹಾಕಿದಾರಲ್ಲ ಅಲ್ಲಿ. ಎಲ್ಲ ಭಕ್ತರದ್ದೇ. ನನಗೊಂದು ತಟ್ಟೆ ಹಾಕಿ ಬರ್ತೀನಿ ಈಗ. ಅಣ್ಣ, ನಿಮ್ಮ ಹೆಸರು? ಶಿವಣ್ಣ ಅಂತ ಹೇಳಿ. ಶಿವಣ್ಣ ಅಂತ ಹೇಳಿ. ಹಾಂ, ನೋಡಿ ಫ್ರೆಂಡ್ಸ್, ಇವರು ಶಿವಣ್ಣ ಅಂತ ಹೇಳಿ ಭಕ್ತರು. 5 ವರ್ಷದ ನಾವು ಸೇವೆ ಮಾಡ್ತೀವಿ. 5 ವರ್ಷದಿಂದ ನಮ್ಮ ಶಿವಣ್ಣವರು ಸೇವೆ ಮಾಡ್ಕೊಂತ ಬರ್ತಿದ್ದಾರೆ. ಕೆರೆಹಳ್ಳಿ ಅಂತ, ಹೊನ್ನಾಳಿ ತಾಲೂಕು. ಹೊನ್ನಾಳಿಯಿಂದನಾ? ಹೊನ್ನಾಳಿ ತಾಲೂಕು, ಕೆರೆಹಳ್ಳಿ ಅಂತ. ಇವರು ಮಠದ ಭಟ್ರು. ಸುಮಾರು 10-15 ವರ್ಷಗಳ ಕಾಲ ಭಟ್ರೆ ನಮಸ್ಕಾರ. ಸೇವೆ ಮಾಡಿದವರು. ನಾವು ಹೊಸಳ್ಳಿಯರು. ಮುಂಚೆ ನಾವು ಕಾಲೇಜಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಇಲ್ಲಿ ಬರ್ತಿದ್ವಿ. ಅವಾಗ ನೋಡಿದ್ದೀವಿ ನಿಮ್ಮನ್ನು. ಆಗಲೂ ಗುರುಗಳು ಸಿಕ್ಕಿದ್ರು, ಎಲ್ಲ ಮಾಹಿತಿ ಕೊಟ್ಟರು. ನಾಗರಾಜಣ್ಣವ್ರು ಹೇಳಿದ್ರು ನಿಮಗೆ ತುಂಬ ಮಾಹಿತಿ ಇದೆ ಅಂತ ಹೇಳಿ. ಈ ಮಠದ ಅಂದರೆ ಕೆಲವೊಂದು ನಮಗೆ ನಾವು ಮೊನ್ನೆ ಬಂದಿರೋರು, ಕೆಲವೊಂದು ಸಣ್ಣದ್ದಾರಿದ್ದಾಗಿಂದನೂ ಅಪ್ಪನ ಕೈ ಬೆಳೆದಿರ್ತಕ್ಕಂಥ ಇವರು. ಅಂದರೆ ಇವರಿಗೆ ಅಪ್ಪಣೆ ಆಗತ್ತಂತಲೇ ಹೇಳಿದರು. ಅಪ್ಪಣೆ ಇನ್ನೊಂದು ಗುರು ಭಾಳ ಚೆನ್ನಾಗುತ್ತೆ ಇವರಿಗೆ. ಮೊದಲನೇದು. ಎರಡನೇದು, ಇವರು ಸುಮಾರು ನನ್ನ ಪ್ರಕಾರ ನನಗೆ ಗೊತ್ತಿರೋಂಗೆ 17 ವರ್ಷ 14 ವರ್ಷ ನನಗೆ ಗೊತ್ತಿರೋಂಗೆ ಸೇವೆ ಮಾಡ್ತಾಯಿದ್ದಾರೆ.
ಜೊತೆಗೆ ಸ್ಪಂದನೆ ಮಾಡ್ತಾರೆ, ಜನಗಳಿಗೆ ಬಂದರೆ ಸ್ಪಂದನೆ ಮಾಡ್ತಾರೆ. ಯಾರೋ ಭಕ್ತರು ಬಂದರು, ಅನ್ನ ಖಾಲಿ ಅವರು ಬೇಗ ಮಾಡ್ತಾರೆ, ಚೆನ್ನಾಗಿದ್ದಾರೆ. ನಮಗಿಂತ ಹೆಚ್ಚು ಮಾಹಿತಿ ಇವ್ರಿಗೆ ಗೊತ್ತು ಮಠದ ವಿಚಾರವಾಗಿ. ನಾವೇನು ಮೊನ್ನೆ ಸಣ್ಣ ಸಣ್ಣ ಕೂಸುಗಳು, ಇವ್ರಿಗೆ ಪೂರ್ಣ ಮಾಹಿತಿ ಗೊತ್ತಿದೆ. ಹೆಚ್ಚಿನ ಮಾಹಿತಿ ಭಟ್ರು ಕೇಳಿ. ಭಟ್ರೆ ಹೇಳ್ರಿ ಭಟ್ರೆ, ಚೆನ್ನಾಗಿದ್ದೀರ? ಅದು ಮಠದ ಬಗ್ಗೆ ಸ್ವಲ್ಪ ಮಾಹಿತಿ ಆಗಲಿ ಗುರುಗಳು ಸ್ವಲ್ಪ ಹೇಳಿದರು. ಅಂದರೆ ಅವರು ಹೊಸ ಗುರುಗಳು, ನೀವು ಹಳಬ್ರು ಇಲ್ಲಿ 17 ವರ್ಷ 15 ವರ್ಷದಿಂದ ಇದ್ದೀರಾ. ಮಠದ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ನಮಗೆ. ಮಠದ ಮಾಹಿತಿ ಅಂದರೆ ಮುಂಚೆ ಸಣ್ಣ ಗುರುಗಳಿದ್ದಾಗ ಚೆನ್ನಾಗಿ ನಡೀತಾ ಇತ್ತು, ಭಕ್ತರು ಜಾಸ್ತಿ ಇದ್ದರು. ಈಗ ಅವರು ಕೊರೋನಾದಾಗ ಪಾಪ ಅವರು ಅನಾವರಣೆ ಆಗಿ ಹೋದರು. ಈಗೇನಪ್ಪ ಅಂದರೆ ಭಕ್ತರು ಕಡಿಮೆ ಆದರು, ಜನಗಳಿಗೆ ಬರೋರು ಜಾಸ್ತಿ ಬರೋದು. ಅಜ್ಜರಿದ್ದಾಗ ತುಂಬ ಜನ ತುಂಬ ಬರ್ತಿದ್ರು. ಜನ ಬರೋರು. ಅವರು ಔಷಧಿ ಏನೋ ಕಾಯಿಲೆ ಏನೇ ಇರಲಿ ಒಂದು ನಿಭಾಯಿಸೋರು. ಅಂದರೆ ವರ್ಷ ಆ ಶಕ್ತಿ ಇತ್ತು ಅವ್ರ ಹತ್ರ. ಇವಾಗ ಮತ್ತು ಹೊಸದಾಗಿ ಶಿವಕುಮಾರ್ ಸಮೀರ್ ಅಂತ ಬಂದರು, ಅವ್ರ ಅಣ್ಣಾರು, ಅವ್ರ ಅಣ್ಣಾರವರು ನಮ್ಮ ಅಲ್ಲಿ ರಾಮ್ಪುರದಾಗ ಇರ್ತಾರೆ ಅಲ್ಲ ಇಲ್ಲಿ. ಅವರು ಮುಂಚೆ ಪಟ್ಟಾಧಿಕಾರ ಆದಾರಯ್ಯ. ದೀಕ್ಷೆ ತಗೊಂಡಿದ್ದಾರೆ ಅವರು. ಅವರು ಮುಳುಗಜ್ಜಿ ಮಾಡಿದಾರು. ಭಕ್ತಗಳು ಒಟ್ಟು ಭಕ್ತರು ಏನ್ರಿ ಮಠದೊಂದು ಮುಂಚೆ ಅಜ್ಜಾರು ಅವ್ರು ಕುತ್ಕೊಂಡು ಹೇಳಿಕೆ ಅದು ಎಲ್ಲ ಮಾಡಿ. ಈಗ ಏನಪ್ಪ ಅಂದರೆ ಸ್ವಲ್ಪ ಔಷಧಿ ಮಕ್ಕಳಾಗಿಲ್ದರೆ ಔಷಧಿ ಕೊಡೋದು. ಈ ಸ್ವಲ್ಪ ಕಾಲಕ್ರಮೇಣ ಸ್ವಲ್ಪ ಯಾವುದೇ ಒಂದಾಗಲಿ ಒಂದು ಮಾಡಾರ ಅವರು. ಅವ್ರ ಹತ್ರ ಆ ಶಕ್ತಿ ಇತ್ತು. ಎಲ್ಲ ಸಮಸ್ಯೆಗೂ ಪರಿಹಾರ. ಈ 15 ವರ್ಷದಿಂದ ಇವರು ಅಷ್ಟೇ ಕಾಲು ಏನಿದ್ದಿಲ್ಲ, ಒಂದು ಸಿಂಗಲ್. ಆಮೇಲೆ ನಮ್ದು ಕಾಲಿಂದ ಒಂದು ಸಮಸ್ಯೆ ಇತ್ತು. ಇವತ್ತು ಈ ಇವ್ರು ಬೇಕಾದ ಆಸ್ತಿ ಇದೆ, ಮಕ್ಕಳಿದ್ದಾರೆ, ಆಸ್ತಿ ಇದೆ, ಅಡುಗೆ ಇದೆ, ಎಲ್ಲ ಪ್ರತಿಯೊಂದು ಇದೆ. ಈ ಅವ್ರು ಸೇವೆ ಮಾಡ್ತಾ ಇರೋದು ಏನಕ್ಕೆ ಅಂದರೆ, ಒಂದು ಕಾಲು ಕಟ್ ಮಾಡ್ಬೇಕು ಅಂತ ಹೇಳಿದ ಡಾಕ್ಟ್ರುಗಳು ಈ ಮಠಕ್ಕೆ ಬಂದ ಮೇಲೆ ಅಪ್ಪರು ಈ ಲಿಂಗೈಕ್ಯ ಇದಾರಲ್ಲ, ಆ ಅಪ್ಪರು ಔಷಧಿ ಕೊಟ್ಟ ಮೇಲೆ ಇವತ್ತು ಇವರೆಲ್ಲದನ್ನು ತೊರೆದು ನನಗೆ ಯಾವುದೂ ಬೇಡಪ್ಪ, ಆ ಬಡನು ಬೇಡ, ಆಸ್ತಿ ಬೇಡ, ಅಡು ಬೇಡ, ಅದು ಬೇಡ ಅಂತೇಳಿ ಇವತ್ತು ಇವರು ಚೆನ್ನಾಗಿರೋದಕ್ಕೆ ಆ ಸೇವೆ ಸಾಯ ತನಕ ನಾನು ಸೇವೆ ಮಾಡ್ಬೇಕು ಅಂತೇಳಿ ಇವತ್ತಿಲ್ಲಿ ಸೇವೆ ಮಾಡೋದು. ಈ ವಿಚಾರ ನಮಗೆ ಗೊತ್ತಿದ್ದಿಲ್ಲ. ಇದು ಭಾಳ ಆಸ್ತಿ ನಮ್ದು ಜಮೀನು ಹೊನ್ನಾಳಿ ತಾಲೂಕು ಹೊಳೆಹಳ್ಳಿ ಅಂತೇಳಿ ಮೂರು ಜನ ಗಂಡ್ಮಕ್ಳಿದ್ದಾರೆ. ಊರಿನ ಗೌಡ್ರು, ಊರಿನ ಗೌಡ್ರು, ನನಗೆ 3 ಜನ ಗಂಡ್ಮಕ್ಳು. ಇವ್ರಿಗೆ ಏನಪ್ಪ ಕಾಲಿನ ಆ ಟೈಮ್ನಾಗ ಉಳಿಯೋ ಪೊಸಿಷನ್ ಇಲ್ಲ. ಕಾಲಿನ ಸಮಸ್ಯೆ ಇತ್ತು. ಕಾಲು ಕಟ್ ಮಾಡ್ಕೊಂಡು ಎಲ್ಲಿ ಹೋದ್ರು ಕಾಲು ಕಟ್ ಮಾಡ್ಕೊಂಡು. ಇವತ್ತು ಲಿಂಗೈಕ್ಯ ಆದಕ್ಕಂತ ಈ ಗುರುಗಳು ಅದಾರಲ್ಲ, ಸಣ್ಣ ಗುರುಗಳು, ಅವರು ಉಳಿಸಿದ್ರು ನನಗೆ. ಉಳಿಸಿದಕ್ಕೆ ಔಷಧಿ ಕೊಟ್ಟು ಉಳಿಸಿದ್ರು, ಆಸ್ಪತ್ರೆಗೆ ತೋರಿಸಿದ್ರು, ನನ್ನ ಕಷ್ಟ ಸುಖ ನೋಡಿದ್ರು, ಪ್ರತಿಯೊಂದು ನೋಡ್ಕೊಂತ ಬಂದ್ರು ಅವ್ರು ಪಾಪ. ಈಗಿರ್ತಕ್ಕಂಥ ತಾಯಿ ಮಗನ್ ನೋಡ್ಕೊಂತಾರ. ಆ ಥರ ಈಗಿರ್ತಕ್ಕಂಥ ಶಿವಕುಮಾರ್ ಅಜ್ಜಾರ್ ಏನು ಕಡಿಮೆ ಪವಾಡ ಅವರು ಪವಾಡ ಇವತ್ತು ಇದೆ. ದೀಕ್ಷೆ ತಗೊಂಡ್ಮೇಲೆ ಅವರೇ ತಾಯಿ ಅವರೇ ತಂದೆ ಎಲ್ರಿಗೂ ಬರ್ತಾ ಇದ್ದಾರೆ. ಜನಕ್ಕೇನು ಕಡಿಮೆ ಆಗಿಲ್ಲ. ಈ ಅಪ್ಪರಿಗೇನು ಸಾಮಾನ್ಯ ಪವಾಡ ಇಲ್ಲ, ಇವರು ಜನ ಪವಾಡ ಇದೆ. ಹಿಂದಲ್ಲಿ ನಾವು ಗೊತ್ತಿರ ನಮಗೆ ಸ್ವಲ್ಪ ಎಲ್ಲಿ 4-5 ಪೈಸೆ ಭಾಗ ನಮಗೆ ಗೊತ್ತಿಲ್ಲ. ಏನು ಕೆಲವು ನೋಡಿದ್ರು ಅಷ್ಟೇ, ನಾವು ಕಣ್ಣಾರೆ ಮೊನ್ನೆ ಇತ್ತೀಚೆಗೆ ನೋಡ್ತಾ ಇರೋದು. ಈ ಪವಾಡ ಏನು ಕಮ್ಮಿ ಇಲ್ಲ. ಅಪ್ಪಂದು 500-1000 ವರ್ಷಗಳಾದ್ರೂ ಪವಾಡ ಇದ್ದೇ ಇದೆ. ಪವಾಡ ಯಾವ ಕಾರಣಕ್ಕೂ ಅಜ್ಜರದು ಹೋಗಲ್ಲ. ಅಂದರೆ ಈ ಮಠದ್ದು ಏನ್ರಿ ಅಂದರೆ ಔಷಧಿ ಕಷಾಯ ಏನರ ವರ್ಗಾಚಾರಗಳು ಇಂಥವೆಲ್ಲ ಅದಾವಲ್ಲ ಆರಾಮಾಗ ಕೆಳಗಡೆ ಒಂದು ಯಾವುದೇ ರೋಗ ರುಜಿನ ಇದ್ರು ಅದಕ್ಕೊಂದು ಔಷಧಿ ಇದ್ದೇ ಇರುತ್ತೆ. ಇಲ್ಲಿ ರಾಜ್ಯದಲ್ಲಿ ಅಂತ ಕಲ್ಯಾಣ ಮಂಟಪ ಕಟ್ಟಿದ್ದಾರೆ. ಇಲ್ಲಿ ಈ ಶಿವಕುಮಾರ್ ಅಜ್ಜರ್ ಬಂದ ನಂತರ ಅವರ ನೇತೃತ್ವದಲ್ಲಿ, ಶಿವಕುಮಾರ್ ಅಜ್ಜರ್ ಬಂದ ನೇತೃತ್ವದಲ್ಲಿ, ಅವರ ಮುಂದಾಳತ್ವದಲ್ಲಿ, ಅವರ ಹಿಂದ್ಗಡೆ ವೀರಯ್ಯ ಅಂತೇಳಿ ಬಸವಪಟ್ಟಣದವರು, ಅವರ ಸಮ್ಮುಖದಲ್ಲಿ ಇವತ್ತು ನಮ್ಮ ಕರ್ನಾಟಕದಲ್ಲಿ ಇಲ್ಲ ಅಂತ ಹೇಳಿದ್ರೆ ಒಪ್ಪಲಾರೆ. ಅದು ದಾವಣಗೆರೆ ಇದ್ರೆ 5 ಲಕ್ಷ ರೂಪಾಯಿ ಇವತ್ತು ಅದೊಂದು ಬಾಡಿಗೆ ಅಂತ ಕಲ್ಯಾಣ ಮಂಟಪ ಕಟ್ಟಿದ್ದಾರೆ. ಅದು ನೋಡ್ತಕ್ಕಂಥ ನೀವು ನೋಡಿರಿ ಹೆಂಗಿದೆ. ಇದು ಭಕ್ತರು ಕೊಟ್ಟಿರ್ತಕ್ಕಂಥ ಭಿಕ್ಷೆ ಅದು. ಹೌದು, ನಿಜ ಅಲ್ವಾ? ಅಲ್ಲಿ ಹೇಳಿದ್ರು ಗುರುಗಳು, ಭಕ್ತರೇ ಇಲ್ಲಿ ಆಸ್ತಿ, ಭಕ್ತರೇ ಆಸ್ತಿ ಆಸ್ತಿ ಈ ಮಠಕ್ಕೆ. ಇದು ಎಲ್ಲ ಜಾತಿ ಧರ್ಮದವರ. ಆಮೇಲೆ ಇಲ್ಲಿ ಜಾತಿ ಭೇದ ಭಿನ್ನ ಏನಿಲ್ಲ, ಎಲ್ಲರೂ ಒಂದೇ ಅಂತ. ಎಲ್ಲರೂ ಬರ್ಬೋದು, ಭಕ್ತರು ಅಂದ್ರೆ ಎಲ್ಲರೂ ಬಂದ್ರಲ್ಲ. ಎಲ್ಲ ಬಂತು. ಇಲ್ಲಿ ಯಾವುದೇ ಇದಿಲ್ಲ. ನೀವು ಒಂದು ವಿಡಿಯೋ ಮಾಡಿದ್ರೆ ನಮ್ಮ ಕಲ್ಯಾಣ ಮಂಟಪ ಮಾಡಿ, ಅದ್ದೂರಿ ಆಗಿದೆ, ಬಹಳ ಓಪನ್ ಇರುತ್ತೆ, ಮಾಡಿಸ್ತಾರೆ. ಅದು ಅದ್ಭುತವಾಗಿದೆ, ಬಹಳ ಚೆನ್ನಾಗಿದೆ ನೋಡಿ. ಯಾಕಂದ್ರೆ ಈ ತರ ಕಲ್ಯಾಣ ಮಂಟಪ ಇಲ್ಲಿ ಇಲ್ಲ ನನ್ನ ಗೊತ್ತಿರೋ ಪ್ರಕಾರ. ಶಿವಣ್ಣ ಅವರೇ, ಅದು ಆಮೇಲೆ ನೋಡೋಣ. ಈಗ ಹೋಗ್ಬೇಕಾದ್ರೆ ಕಲ್ಯಾಣ ಮಂಟಪ ಸ್ವಲ್ಪ ವಿಡಿಯೋ ಮಾಡಿ ತೋರ್ಸೋಣ. ಖಂಡಿತ. ಅದೇ ಈ ಮಠದ ಪೂರ್ತಿ ಇತಿಹಾಸ ನಮಗೆ ಅಷ್ಟು ಐಡಿಯಾ ಇಲ್ಲ, ಬಟ್ ಏನೋ ಅಲ್ಪ ಸ್ವಲ್ಪ ನಮಗೆ ತಿಳಿದ ಮಟ್ಟಿಗೆ 800 ವರ್ಷದ್ದು ಇತಿಹಾಸ ಅಂತ. 800 ವರ್ಷದ ಇಲ್ಲಿ ನಿರ್ಮಾಣ ಆಗಿ ಈ ಮಠ 70-80 ವರ್ಷ ಆಯ್ತು. ಅಂದ್ರೆ ಹೊಸ ಮಠ ಏನಪ್ಪ.
ಇಲ್ಲ ಅದು ಅದು ಪೂರ ಕೆಳಕಿದ್ರೆ ನಮ್ಗೆ ಯಾವುದೋ ಐಡಿಯಾ ಇಲ್ಲ. ಸುಮ್ಮನೆ ನಾವು ಮಾಹಿತಿ ಸುಳ್ಳು ಜನರಿಗೆ ಮಠ ಆಯ್ತು ಅಲ್ಲಿ ಕೊಡಬಾರ್ದು. ಗುರುಗಳು ಅಲ್ಲೆಲ್ಲ ದೊಡ್ಡ ಪವಾಡ ಮಾಡಿದ್ದಾರೆ. ಗೊತ್ತಿಲ್ಲ ಮಾತ್ರ ಹೇಳೋದು ಕಷ್ಟ. ನಮಗೆ ಅಂತ ಹೇಳಿದ್ರೆ ನಾವು ಕಣ್ಣಾರ ಕಂಡಿದ್ದಷ್ಟೇ ಇವ್ರು ನಾವು ಕಂಡಂಗೆ ಈಗ ನಾನು ಶಿವಕುಮಾರ್ ಅಜ್ಜ ನಮಗೆ ಇಲ್ಲಿ ನಾನು ಸುಮಾರು ವರ್ಷಗಳ ಎಲ್ಲ ಸ್ವಲ್ಪ ನಮಗೆ ಇಲ್ಲಿ ಬಂದು ನಾನು 3 ವರ್ಷ ಆಯಿತು. ನನಗೆ ಕಂಡಂಗೆ ಇರ್ತಕ್ಕಂಥ ಅಜ್ಜರು ನೋಡ್ರಿ ನಮ್ಮ ಭಾಳ ಕೆಲಸ ಮಾಡಿದ್ದಾರೆ. ಆ ಭಟ್ರು ರಾಂಪುರದಲ್ಲಿ ಎಲ್ಲ ಮಠಕ್ಕೆ ಬೇಕಾದಂಥ ಸಲಕರಣೆಗಳು ಮೇಡ ತಗಡು ಗಿಡ ಅಲ್ಲೇ ಅದಾಕ್ಷಿ ಸುಮಾರು ಕೋಟಿ ಗಂಟೆ ಅಲ್ಲೂ ಖರ್ಚು ಮಾಡಿದ್ದಾರೆ ಈ ಇರ್ತಕ್ಕಂಥ ಶಿವಕುಮಾರ್ ಅಜ್ಜರು. ಮತ್ತು ಇಲ್ಲಿ ಕೆಳಗಡೆ ಚೌಟ್ರಿ ಭಿಕ್ಷೆ ಮಾಡಿ ಅವರು ಪ್ರತಿಯೊಂದು 65-70 ಭಿಕ್ಷೆ ಮಾಡಿ ಒಂದು 70-80 ಲಕ್ಷ ರೂಪಾಯಿ ಕಲ್ಯಾಣ ಮಂಟಪಕ್ಕೆ ಅವರು ಭಕ್ತರು ಕೊಟ್ಟಿರ್ತಕ್ಕಂಥದ್ದು. ಅವ್ರ ಶ್ರಮನ ಇದೆ, ವೀರಯ್ಯ ಅಂತ ಅಳವರಿದೆ, ಭಕ್ತರ ಸಮೂಹ ಇದೆ, ಚೆನ್ನಾಗಿದೆ ಕಲ್ಯಾಣ ಮಂಟಪ ಅದ್ಭುತವಾಗಿದೆ. ಇನ್ನು ಮೊನ್ನೆ ಸುಮಾರು ಕೆಲಸ ತಗಡು ಗಿಡಾಕ್ಷಿ ಎಲ್ಲ ಮತ್ತೆ ಪೇಂಟ್ ಎಲ್ಲ ಮಾಡಿಸಿದ್ದಾರೆ. ಚೆನ್ನಾಗಿದೆ. ಈಗ ನಡೀತಿರ್ತಕ್ಕಂಥದ್ದು ಅಜ್ಜರ ಸಮ್ಮುಖದಲ್ಲಿ ಒಳಗೆಲ್ಲ ಹೋಗಿದ್ರೆ ಮತ್ತೆ ನವೆಂಬರ್ಗೆ ಅನುಷ್ಠಾನ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ. ಆಗಿಲ್ಲ ಇನ್ನು ಇದು 21 ದಿವಸ ಕಾರ್ಯಕ್ರಮ ಆಯ್ತು. ಒಳ್ಳೆ ಕಾರ್ಯಕ್ರಮ. ಹೇಳಿದ್ರು ಗುರುಗಳು ಹೇಳಿದ್ರು ದೀಪಾವಳಿ ಆದ ತಕ್ಷಣ ವರ್ಷ ಮಾಡ್ತಾರಲ್ವಾ ದೀಪಾವಳಿ ಆಗಿ 5 ದಿನಕ್ಕೆ ಅನುಷ್ಠಾನ ದಿವಸ ಅವಾಗ ಒಂದಿನ ಬಂದು ವಿಡಿಯೋ ಮಾಡಿ ಅದೆಲ್ಲ ಅವರು ಬಹಳ ಅದ್ಭುತವಾಗಿ ಬಂದಿದೆ. ಒಳ್ಳೆ ಇನ್ನು ಅವರು ಅನ್ನ ನಮ್ಗೆ ತಾಳದ್ರು ಅಂದ್ರೆ ಹಳೆ ತಲೆಮಾರುಗಳು ಸಿಗ್ತಾರೆ. ಏನೋ ಹಣ್ಣಿನ ರಸ್ತಾಗಿರ್ತಾರೆ. ಅದು ಒಪ್ಪತ್ತು ಅಂತಾರಲ್ಲ 3 ತಲೆಮಾರಿದ್ರು ಈ ಅಪ್ಪರು ಲಿಂಗೇಕರ್ ಅವರು, ಅವ್ರ ತಂದೆಯವರು, ಅವ್ರ ತಂದೆ ಕಾಲದಿಂದ ಇರ್ತಕ್ಕಂಥವ್ರು ಅದಾರೆ. ಇವರು ಶಿವಮೂರ್ತಿ ಅಪ್ಪರು ಈ ಅಜ್ಜಾರ ಲಿಂಗೇಕರಲ್ಲ ಅವರದಲ್ಲಿ ಒಡನಾಟದಲ್ಲಿ ಬೆಳೆದಿರ್ತಕ್ಕಂಥ ಇವರು. ಅದಾದ ನಂತರ ಮತ್ತೆ ಶಿವಕುಮಾರ್ ಅಜ್ಜರ ಕಂಡ್ರು. ಈಗ ಅವ್ರ ತಂದೆಯವ್ರದಷ್ಟು ಇಲ್ಲ. ಈ ಇರ್ತಕ್ಕ ಮನೆ ಲಿಂಗೇಕರಲ್ಲ ಆ ಅಜ್ಜರ ಬಗ್ಗೆ ಜೊತೆಯಲ್ಲಿ ನೋಡಿ ಅಜ್ಜಾರಿಗೋಸ್ಕರ ಮನೆ ಎಲ್ಲ ಬಿಟ್ಟು ಬಂದಾರೆ ನಮ್ಮ ಚೆನ್ನಾಗಿದೆ. ಮನೆ ಕಡೆ ಅನುಕೂಲ ಇದಾರೆ. ಇದು ಹೇಳ್ಬೇಕು ನಾವು ಮೀಡಿಯಾದವರಿಗೆ ಸುಳ್ಳು ಅದೆಲ್ಲ ಹೇಳಬಾರ್ದು. ಯಾಕಂದ್ರೆ 4 ದಿನ ನೋಡ್ತಕ್ಕದ್ದು ಇದು ಇರೋದನ್ನ ಸತ್ಯ ಹೇಳ್ಬೇಕು. ಬಟ್ರೆ ನಿಮ್ಮ ಹೆಸರು ಕಾಲು ಚೆನ್ನಾಗಿದೆ. ನಮ್ಮ ಹೆಸರು ಶಿವಮೂರ್ತಪ್ಪ. ನಿಮ್ಮ ಹೆಸರು ಶಿವಮೂರ್ತಪ್ಪ. ಅಜ್ಜರೇ ಈಗ ಇದು ಓಡಾಡ್ಬೋದು. ಹೌದಲ್ಲ, ಕಾಲೆಲ್ಲ ಚೆನ್ನಾಗಿದೆಲ್ಲ. ಇವಾಗೆಲ್ಲ ಎಲ್ಲ ಕೆಲಸ ಮಾಡ್ತಾವಲ್ಲ. ಇದೆಲ್ಲ ಇವ್ರದ್ದೇ ಉಸ್ತುವಾರಿ. ಭಟ್ರು ಅಂದ್ರೆ ಅಡುಗೆ ಗಿಡಿಗೆಲ್ಲ ಇವ್ರದ್ದೇ. ನೋಡಿ ಅಜ್ಜರ ಪವಾಡೆಯಿಂದ ಅವರು ಊರು ಬಿಟ್ಟು ಬೆಜ್ಜನ ಅಸ್ತೈತೆ. ಬಟ್ ಇನ್ನೊಂದು ಏನಂದ್ರೆ ಅಜ್ಜರ ಪವಾಡೆಯಿಂದ ವಾಶ್ ಆಗಿದ್ದಾರೆ ಕಾಲು. ಏನೇ ಒಂದು ಎಲ್ಲೇ ಹೋದ್ರೂ ಕೂಡ ಕಾಲು ತೆಗಿಬೇಕಂತ ಹೇಳಿದ್ರಂತೆ ಡಾಕ್ಟ್ರು. ಅಜ್ಜ ನಂಬ್ಕೊಂಡ್ರು. ನಮ್ಮ ಅಜ್ಜರು ಬಂದರು, ಇಲ್ಲಿ ನೋಡಿದರೆ ಕಾಲೆಲ್ಲ ವಾಶ್ ಆಗೈತೆ. ಅವತ್ತಿಂದನೂ ಇಲ್ಲಿ ಇನ್ನೂವರೆಗೂ ಇಲ್ಲೇ ಅಡುಗೆ ಮಾಡ್ಕೊಂತ ಇದ್ದಾರೆ. ಸೇವೆ ಅದೊಂದು ಗುರುಗಳ ಸೇವೆ ಒಂದು ರೀತಿ ನನಗೆ ಬದುಕಿಸಿದ್ರಪ್ಪ. ಕಾಲು ರೆಡಿ ಮಾಡಿದ್ರಲ್ಲ, ಅದು ಪುಣ್ಯ ಅವ್ರದ್ದು. ಗುರುಗಳ ಸೇವೆ ಮಾಡ್ತಿದ್ದಾರೆ. ಭಾರಿ ಚೆನ್ನಾಗಿದೆ. ಭಕ್ತಾದಿಗಳು ನಮಸ್ಕಾರ ಮಾಡ್ತೀನಿ ನಾನು. ತುಂಬ ಇಷ್ಟ ಆಯ್ತು ನನಗೆ. ಯಾಕಂದ್ರೆ ಅದು ಒಂದು ಋಣ ತೀರ್ಸ್ಬೇಕಂತ ಒಬ್ರು ಮನಸ್ಸಲ್ಲಿ ಒಂದು ಇಲ್ರಿ, ನನ್ನ ಜೀವನವೇ ಉಳಿಸಿದ್ರು ಅವರು. ಅದೇ ಜೀವನ ಉಳಿಸಿದ್ರು. ಇವತ್ತು ಕಾಲು ಕಟ್ಟಾಗಿ ಅದು ಏನು ಶುಗರ್ ಆಗಿ ಅದು ಏನಾಗಿ ನಾವು ಉಳಿತಿದ್ದಿಲ್ಲ ಅವತ್ತು. ಆ ಮಟ್ಟಕ್ಕೆ ಆಗಿದ್ದೆ ನಾನು. ಅದು ಹೆಂಗಾಗಿ ಅಂದ್ರೆ ಅವ್ರಿಗೆ ಆಯುರ್ವೇದಿಕ್ ಜ್ಞಾನ ಇತ್ತು ಗುರುಗಳಿಗೆ. ಪವಾಡ ಅದೊಂದು ಅಂತಾರೆ ದೇವ್ರಪ್ಪ ಅವರು. ಸ್ವಾಮಿಯವ್ರು ಅಂದ್ರೆ ಘಟನೆ. ಬನ್ನಿ ಸ್ನೇಹಿತರೆ, ಬನ್ನಿ. ಬಿಟ್ರೆ ಎಲ್ಲ ಅಡುಗೆ ಮಾಡೋದು ನೀವಲ್ವಾ? ನೋಡ್ರಿ ಫ್ರೆಂಡ್ಸ್, ಇದು ಅಡುಗೆ ಕೊಠಡಿ. ಈ ಊಟ ಮಾಡಿದ್ರೆ ನಾನು ಸಕ್ಕತ್ತಾಗಿ ಇಲ್ಲ ಡೈರೆಕ್ಟಾಗಿ ಭಕ್ತಾದಿಗಳ ಎದುರುಗಡೆನೇ ಅಡುಗೆ. ಎನಿ ಟೈಮ್ ಊಟ. 24 ಗಂಟೆ ಊಟ ಇಲ್ಲಿ. ರೈಸು ನೋಡಿ, ಇಲ್ಲಿ ರೈಸ್ ಇದೆ, ಆ ಕಡೆ ಸಾಂಬಾರಿದೆ. ಬಾ ಸ್ವಲ್ಪ ಹಂಗೆ ಪ್ರಸಾದ ತಿಂದು ತಿಂದ್ವಿ ನಾವು. ಈಗ ನೀವು ತಿನ್ಬೇಕಷ್ಟೇ. ವಿಡಿಯೋ ಮಾಡ್ತೀವಿ, ತಿಂತಾ ಇದ್ದೀವಿ. ಒಂದು ನಿಮಿಷ ಹೋಗಿ ಬರ್ತೀವಿ. ಊಟ ಮಾಡಿ. ಅಡುಗೆ ಚೆನ್ನಾಗಿತ್ತು ಭಟ್ರೆ, ನಾನು ತಿಂದೆ. ಬರ್ಲಾ? ಅನುಷ್ಠಾನಕ್ಕೆ ತಪ್ಪಿಸ್ಬೇಡಿ, ಬರ್ರಿ. ಬರ್ತೀವಿ. ಕಾರ್ಯಕ್ರಮ ಯಾವ ಇರ್ತಾವೆ ಗುರುಗಳು ಅವಾಗ ಇಲ್ಲೇ. ಈಗ ಚೆನ್ನಾಗಿದೆ. ಮಾಡ್ತಾ ಇದ್ದೀನಿ ನಾನು ಇರುವುದೇ ನಿಮಗಾಗಿ. ನಾನು ಅವಾಗಲೇ ತಿಂದೆ. ಚೆನ್ನಾಗಿದೆ ಸಾಂಬಾರು. ಮಠದ ಪ್ರಸಾದ ತಿಂತ ಇದ್ದೀನಿ ಇವಾಗ. ಚೆನ್ನಾಗಿದೆ ಸಾಂಬಾರು, ರೈಸ್ ಚೆನ್ನಾಗಿದೆ. ನೋಡ ಊಟ ಮಾಡಿದೆ? ಮಾಡಿಲ್ಲ, ಎಲ್ಲ ಕಪ್ಪುಗಾಗಿದ್ದೀನಿ. ಬಿಸಿಲಿಗೆ ಓಡಾಡಿ ಹೇಗಿದೆಯಣ್ಣ? ತುಂಬ ಚೆನ್ನಾಗಿದೆ. ಅಣ್ಣವರು ಊಟ ಮಾಡಿದರು. ಊಟ ಮಾಡಿ ಕೈ ತೊಳೆಯಕ್ಕೆ ಹೋಗ್ತಾ ಇದ್ದಾರೆ.
ಅದು ಎಲ್ಲಿ ಅಂದರೆ ತೋರಿಸ್ತೀನಿ. ಅದೇ ನೀರು ಕುಡಿಬೇಕಣ್ಣ. ಊಟ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ಮಠದೋಟ ತುಂಬ ಚೆನ್ನಾಗಿರುತ್ತೆ. ಪ್ರಸಾದ, ದೇವ್ರ ಪ್ರಸಾದ. ಊಟ ಮುಗೀತು ಫ್ರೆಂಡ್ಸ್, ಪ್ರಸಾದ ತಿಂದ್ವಿ. ಇವಾಗ ಚೌಲ್ಟ್ರಿಗೆ ಹೋಗಿ ಚೌಲ್ಟ್ರಿ ಒಳಗಡೆ ಹೇಗಿದೆ ಎಲ್ಲ ನೋಡ್ಕೊಂಬರೋಣ. ಆಮೇಲೆ ಅಲ್ಲ ರೋಡ್ ಸೈಡ್ ಇದೆ ಅಂತೆ ಚೌಲ್ಟ್ರಿ, ಹೋಗಂಬರ್ರಿ. ನೋಡ್ರಿ ಮಠ. ನಾರದಣ್ಣರೇ, ಅದು ಚೌಟ್ರಿ ಸ್ವಲ್ಪ ತೋರಿಸಿದ್ರೆ ಆಗಿರೋದು ನಮಗೆ. ಅಲ್ಲ ಅದೇ ಶಿವಣ್ಣರ ಕೇಳಿದ್ರಲ್ಲ, ಅದೇನಾ ಚೌಟ್ರಿ? ಅದೇ ಚೌಟ್ರಿ. ನಾಳೆ ಬರ್ತೀವಿ. ಇಲ್ಲಿಗೆ ಇರಲಿ ತಡ್ರಿ, ನಾಳೆ ಒಳಗೇನು ತೆಗಿತಿರಲ್ಲ. ಓಕೆ, ಚೌಲ್ಟ್ರಿ ಅದೇ ನೋಡ್ರಿ ಫ್ರೆಂಡ್ಸ್. ಅದನ್ನು ಇಲ್ಲಿ ತೋರಿಸಿ ನಮ್ಮ ಅಣ್ಣಗೆ. ನಾಳೆ ಬೆಳಿಗ್ಗೆ ಬಂದು ಎಲ್ಲ ಡಿಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಚೌಲ್ಟ್ರಿ ಬಗ್ಗೆ. ನೋಡಿ ಅಣ್ಣ, ನಡ್ಕೊಂಡು ಹೋಗ್ತಾ ಇದ್ದಾರೆ. ನಮ್ಮ ಭಟ್ರು ಇಲ್ಲೇ ಬಂದರು. ಅಲ್ಲಿಂದ ಇಲ್ಲಿ ನಡ್ಕೊಂಡ್ ಬಂದ್ರು ಅಂತ ಪವಾಡ. 15 ವರ್ಷದಿಂದ ಇಲ್ಲೇ ಇದಾರಂತ ಇವರು. 16 ವರ್ಷ. ಕುದುರೆನೈತಾ ಇಲ್ಲಿ? ಹೌದಾ? ನೋಡಿ ಫ್ರೆಂಡ್ಸ್, ಇಲ್ಲಿ ಕುದುರೆ ಐತಂತೆ. ಅವರು ಕೂಗಿದ್ರು ಬರತ್ತಂತೆ ಕುದುರೆ. ಕುದುರೆ ಸಾಮಾನ್ಯವಾಗಿ ಯಾರಿಗೂ ಬರಲ್ಲ, ಯಾರು ಹೋದ್ರು ಬರಲ್ಲ ಅಂತೆ. ಭಟ್ರಿಗೆ ಹೋಗಿದ್ರೆ ಮಾತ್ರ ಬರ್ತದೆ. ಆ ಕುದುರೆಗೂ ನಮ್ಮ ಭಟ್ರಿಗೂ ಅಷ್ಟಕ್ಕೊಂದು ನೆಂಟು ಬೆಳ್ಕೊಂಡಿದ್ದೆ, ಕ್ಲೋಸ್. ಪಂಚಶಿವಾಚಾರ್ಯರು. ನಮ್ಮ ಭಟ್ರು ಕುದುರೆನ ಕರೀತಿದ್ದಾರೆ. ಆಗ್ಲಿಂದ ಕೈತಿದ್ದೀನಿ ಸಿಮೆಂಟ್ ಇಳಿದಿತ್ತಂತ. ಕುದುರೆ ಇನ್ನೂ ಬಂದಿಲ್ಲ ಫ್ರೆಂಡ್ಸ್. ಅದನ್ನು ನೆಕ್ಸ್ಟ್ ಟೈಮು ಚೌಲ್ಟ್ರಿ ನೋಡೋಕೆ ಬರ್ತೀವಲ್ಲ ಆವಾಗ ತೋರಿಸ್ತೀವಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್.